ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ರಾಘವೇಂದ್ರನ ಆಶೀರ್ವಾದದಿಂದ ಹಾಗೆ ನಿಮ್ಗಳ ಸಪೋರ್ಟಿಂದ ಇವತ್ತು ಒಂದು ಬ್ರ್ಯಾಂಡಾಗಿ ನನ್ನ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ. NB ಪ್ರಾಡಕ್ಟ್ಸ್ ಅಂತ. ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆಯೇ ನನ್ನ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಬುಕ್ಕಿಂಗ್ ಕೂಡ ಮಾಡ್ಕೋತೀರಾ. ಹಾಗೆಯೇ ಲೇಟ್ ಆದರೂ ಕೂಡ ಆದಷ್ಟು ಸಪೋರ್ಟ್ ಮಾಡ್ತೀರಾ. ಅಂದರೆ ನಾವು ಏನಕ್ಕೆ ಲೇಟ್ ಮಾಡ್ತೀವಿ ಅಂತ ರೀಸನ್ನ ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ಕೆಲವೊಂದು ಸಲ ಎಲ್ಲರೂ ಎಲ್ಲ ಪ್ರಾಡಕ್ಟ್ಸ್ ಬುಕ್ ಮಾಡಿದಾಗ ಒಂದು ರೆಡಿ ಇದ್ದರೆ ಒಂದು ರೆಡಿ ಇರೋದಿಲ್ಲ, ಆ ಥರ ಲೇಟಾಗಿರುತ್ತೆ. ಹಾಗೆ ಕೆಲವೊಂದು ಸಲ ಪೋಸ್ಟ್ ಆಫೀಸಲ್ಲಿ ಸರ್ವರ್ ಡೌನ್ ಇರುತ್ತೆ ಅಂತ ಅವರು ಹಾಕೋದಿಲ್ಲ, ಅದರಿಂದನೂ ಲೇಟ್ ಆಗುತ್ತೆ. ಇನ್ನೂ ಒಂದು ರೀಸನ್ ಏನು ಅಂತಂದರೆ, ಪೋಸ್ಟ್ ಆಫೀಸಲ್ಲಿ ಇವಾಗ ಒಂದೇ ಸಲಿಗೆ 200, 300 ಹಿಂಗೆ ಪಾರ್ಸೆಲ್ಸ್ನ ಕೊಟ್ಟಾಗ ಅವರು ಒಂದು ದಿನಕ್ಕೇ 300 ಕೂಡ ಹಾಕೋದಿಲ್ಲ. ಅವರು ಒಂದು ದಿನಕ್ಕೆ 100 ಹಾಕ್ಬಿಟ್ಟು ಇನ್ನೂ 100ನ ನಾಳೆಗೆ ಹಾಕಿರ್ತಾರೆ. ಆ ಥರನೂ ಕೂಡ ಮಾಡ್ತಾರೆ. ಅದರಲ್ಲಿ ಯಾರ್ಯಾರ್ದು ಬೇಗ ಹೋಗಿರುತ್ತೆ, ಯಾರ್ಯಾರ್ದು ಲೇಟಾಗಿ ಹೋಗಿರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ಪಾರ್ಸಲ್ಸ್ ಲೇಟಾಗಿರುತ್ತೆ ಅಂದ್ಬಿಟ್ಟು ಇನ್ನು ಯಾವ ಪ್ರಾಬ್ಲಮ್ಮೂ ಇಲ್ಲ. ಯಾಕೆಂದರೆ ಕೆಲವೊಬ್ಬರಿಗೆ ತುಂಬಾ ಡೌಟು. ಫಸ್ಟ್ ಟೈಮ್ ಬುಕ್ ಮಾಡ್ಕೊಂಡಿದ್ದವ್ರಿಗಂತೂ ಇನ್ನೂ ಬಂದಿಲ್ಲ, ಇವ್ರಿಗೆ ಅಮೌಂಟ್ ಬೇರೆ ಹಾಕ್ಬಿಟ್ಟಿದ್ದೀವಿ, ಆಮೇಲೆ ನಾವೇನಾದರೂ ಬ್ಯುಸಿ ಇದ್ದು ಫೋನ್ ತೆಗ್ದಿಲ್ಲ ಅಂತಂದರೂ ಕೂಡ ಅಮೌಂಟ್ ಬೇರೆ ಹಾಕಿಸ್ಕೊಬಿಟ್ರು, ಫೋನು ತೆಗಿತಾ ಇಲ್ಲ, ಏನಾದರೂ ಒಂದು ಅಂದರೆ ಈ ಥರ ಆಗಿರುತ್ತೆ ಅಲ್ವಾ. ಏಕೆಂದರೆ ಆನ್ಲೈನ್ ಅಂತ ಅಂದಮೇಲೆ ಆನ್ಲೈನ್ ಅಮೌಂಟ್ನ ಹಾಕಿಸ್ಕೊಂಬಿಟ್ಟು ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಡೌಟ್ ಬಂದುಬಿಟ್ಟಿರುತ್ತೆ, ಏನೋ ಆಗಿಬಿಡುತ್ತೆ, ಇವರೇನೋ ನಮ್ಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ನಮ್ದು ಅಮೌಂಟ್ ಹೋಯ್ತು, ಏನೋ ಮೋಸ ಮಾಡಿಬಿಡ್ತಾರೇನೋ ಅನ್ನೋ ಥರ ಫೀಲ್ ಇರುತ್ತೆ. ಬಟ್ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಲೇಟ್ ಆದರೂ ಸರಿ ನಾವು ಪ್ರಾಡಕ್ಟ್ನಂತೂ ನಿಮಗೆ ಮೋಸ ಮಾಡ್ದೇ ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಹಾಗೆ ಅದ್ರ ಜೊತೆಗೆ ಲೇಟ್ ಏನಾದರೂ ಆಗುತ್ತೆ ಅಂದರೆ ಅದು ರೀಸನ್ಸ್ ಕೂಡ ನಾನು ಹೇಳಿದ್ದೀನಿ. ಹಾಗೆಯೇ ಫೋನ್ ತೆಗ್ದಿಲ್ಲ ಅಂದರೆ ತುಂಬಾ ಬ್ಯುಸಿ ಇರ್ತೀವಿ, ಅದರಿಂದ ಫೋನ್ ತೆಗಿಯೋಕ್ಕಾಗಿರಲ್ಲ. ನಿಮ್ಮ ಸ್ಕಿನ್ ಇದೇ ಥರ ನ್ಯಾಚುರಲಾಗಿ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ. ನೋಡಿ, ಮೂಗ್ಬಟ್ಟು ಇಂದ ಗಾಯ ಆಗಿಬಿಟ್ಟಿದೆ, ಅದೊಂದು ಕಾಣಿಸ್ತಾ ಇದೆ. ಬಟ್ ನ್ಯಾಚುರಲಾಗಿ ನನ್ನ ಸ್ಕಿನ್ ಇರೋದು ಅದು. ಅಂದರೆ ಇವಾಗ ಫಿಲ್ಟ್ರ್ ಹಾಕ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾಯಿಲ್ಲ, ನ್ಯಾಚುರಲಾಗಿಯೇ ತೋರಿಸಿದ್ದೀನಿ. ನಿಮಗೂ ಅದೇ ಥರ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನೋಡಿ, ಪೋಸ್ಟ್ ಆಫೀಸ್ಗೆ ಪ್ರಾಡಕ್ಟ್ ಅಂತೂ ತೊಗೊಳೋಕೆ ಆಗ್ತಾನೇ ಇರ್ತೀವಿ. ಅವರು ಲೇಟ್ ಮಾಡಿದಾಗ ನಾವು ರೀಸನ್ನ ನಿಮ್ಗೆ ಹೇಳೋಕ್ಕಾಗೋದಿಲ್ಲ ಅಷ್ಟೇ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ನಿಮ್ಮ ಸ್ಕಿನ್ನು ಇದೇ ಥರ ನ್ಯಾಚುರಲ್ ಆಗಿರಬೇಕು, ಇದೇ ಥರ ನ್ಯಾಚುರಲ್ ಆಗಿ ಶೈನ್ ಇರಬೇಕು, ನ್ಯಾಚುರಲಾಗಿ ಕಲರ್ ಬರಬೇಕು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಬಾರ್ದು, ರೆಡ್ ಆಗಬಾರ್ದು ಫೇಸು, ಬಿಸಿಲಿಗೆ ಹೋದ್ರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಅನ್ನೋರು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಬೇಗ ವೈಟ್ಗಾಗಬೇಕು ಅಥವಾ ಬೇಗ ಪಿಗ್ಮೆಂಟೇಷನ್ ಹೋಗಬೇಕು ಅಂತ ಕೆಮಿಕಲ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡಿ ಮುಖ ಹಾಳು ಮಾಡ್ಕೊಳ್ಳೋದು ಬದಲು ನ್ಯಾಚುರಲ್ ಆಗಿರೋಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಕಿನ್. ಎಷ್ಟೇ ಬಿಸಿಲಿಗೆ ಹೋದ್ರೂ ಕೂಡ ನೋಡಿ, ಯಾವುದೇ ರೆಡ್ ಆಗೋದು ಅಥವಾ ಉರಿ ಬರೋದು ಆ ಥರ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ವೈಟ್ನಿಂಗ್ ಆಗಬೇಕು, ಪಿಗ್ಮೆಂಟೇಷನ್ ಹೋಗಬೇಕು ಅನ್ನೋರು ನಮ್ಮ ಕ್ರೀಮ್ನ ತೊಗೋಬೋದು. ಇವಾಗ ನಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫೇಶಿಯಲ್ ಬೌಂಡ್, ಇದು ರೆಡ್ ವೈನು, ಇದು ಗೋಲ್ಡನ್ ಫೇಶಿಯಲ್ಲು, ಇದು ವೈಟ್ನಿಂಗು, ಇದು 2 ನೀಮು. ಇದನ್ನು ನೀವು ಒಂದು ಸಲಿಗೆ ಯೂಸ್ ಮಾಡಿದ್ರೆ ಇದೊಂದು ಟ್ಯೂಬ್ನ ನೀವು 3 ಸಲ ಯೂಸ್ ಮಾಡ್ಬೋದು, ಅಷ್ಟು ನಿಮಗೆ ಬಾಳಿಕೆ ಬರುತ್ತೆ. ಇದರಿಂದ ನಿಮ್ಮ ಸ್ಕಿನ್ನು ಫೇಶಿಯಲ್ ಮಾಡಿದಷ್ಟೇ ಗ್ಲೋ ಬರುತ್ತೆ, ಶೈನ್ ಬರುತ್ತೆ, ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಸಿಗುತ್ತೆ. ಹಾಗೆಯೇ ಇದು ನೀಮ್ ಸೋಪ್ನ ತುಂಬ ಪಿಂಪಲ್ಸ್ ಇದೆ, ಆಯಿಲಿ ಸ್ಕಿನ್ನವ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀಮ್ ಸೋಪು ತುಂಬ ಪಿಂಪಲ್ಸ್ ಇರೋರು ಯೂಸ್ ಮಾಡ್ಬೋದು. ಹಾಗೆಯೇ ಇದೊಂದು ಕೋಲ್ಡ್ ಸೋಪ್ ಅಂತ ಹೇಳಿ ಹೊಸದಾಗಿ ಮಾಡಿದ್ದೀವಿ. ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂದರೆ, ಇವಾಗ ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ, ಅವ್ರು ಸ್ನಾನ ಮಾಡಿದರೂ ಕೂಡ ಈಚೆ ಬಂದ್ರೇ ತುಂಬ ಬೆವರ್ತಿರ್ತಾರೆ ಅಂತ ಅನ್ನೋರು ಇದೇ ಸೋಪಲ್ಲಿ ಸ್ನಾನ ಮಾಡ್ಕೊಂಡ್ಬಂದರೆ ನಿಮಗೆ ಆ ಥರ ಒಂದು ಫೀಲ್ ಕಮ್ಮಿ ಆಗುತ್ತೆ, ಒಂದು ಸ್ವಲ್ಪ ಕೂಲ್ ಅನಿಸುತ್ತೆ ಬಾಡಿ. ಅವ್ರು ಯೂಸ್ ಮಾಡೋಕ್ಕೆ ಅಂತ ಮಾಡಿರೋದು. ಇದನ್ನು ಬೇಸಿಗೆಗಾಲಲ್ಲಿ ಬೇಕಾದ್ರೆ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದು ನೀಮ್ ಜೆಲ್ಲು, ಇದನ್ನು ಅಷ್ಟೇ ಪಿಂಪಲ್ಸ್ ಇರೋರು ಯೂಸ್ ಮಾಡೋ ಅಂಥದ್ದು. ಹಾಗೆಯೇ ಏರ್ ಕಂಡೀಷ್ನರು, ಇದನ್ನ ಆಲ್ರೆಡಿ ಎಲ್ಲರಿಗೂ ಕೂಡ ಕೊಟ್ಟು ಎಲ್ಲರೂ ಯೂಸ್ ಮಾಡಿದ್ಮೇಲೆ ನಾನು ವೀಡಿಯೋನ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆಯೇ ಇದು ಡ್ಯಾಂಡ್ರಫ್ ಶಾಂಪು, ಹಾಗೆಯೇ ಏರ್ ಆಯಿಲು, ಸೀಗೆಕಾಯಿ ಶಾಂಪು ಅಂತೂ ಅದು ಕಾಮನ್ನಾಗಿ ಗೊತ್ತಿರೋದೆ ಎಲ್ಲರಿಗೂ ಕೂಡ. ಹಾಗೆಯೇ ಟ್ಯಾನ್ ಜೆಲ್ಲು, ಇವಾಗ ನಿಮಗೆ ಮೊಣಕೈ ಮತ್ತು ಕುತ್ತಿಗೆ ಭಾಗ, ಹಾಗೆ ಮಂಡಿ ಚಿಪ್ಪು ಇದೆಲ್ಲ ತುಂಬ ಕಪ್ಪಾಗ್ಬಿಟ್ಟಿದೆ, ತುಂಬ ಟ್ಯಾನ್ ಆಗಿದೆ, ಕಾಲು ಕೂಡ ತುಂಬ ಕಪ್ಪಿದೆ ಅಂತ ಅನ್ನೋರು ಈ ಒಂದು ಜೆಲ್ನ ಯೂಸ್ ಮಾಡ್ಬೋದು. ಹಾಗೆಯೇ ಪಿಗ್ಮೆಂಟೇಷನ್ ಮಾತ್ರ ಇದೆ, ನಾವು ಫುಲ್ಲು ಫೇರ್ ಇದ್ದೀವಿ ಅನ್ನೋರು ಕೂಡ ಈ ಒಂದು ಜೆಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ, ಬ್ಲ್ಯಾಕ್ ಮಾರ್ಕ್ಸು ಕೂಡ ಹೋಗುತ್ತೆ. ಹಾಗೆಯೇ ತುಂಬ ಟ್ಯಾನ್ ಆಗಿದೆ ಅಂತ ಅನ್ನೋದು ಒಂದು ಪ್ಲೇಸ್ ಕೂಡ ಟ್ಯಾನ್ ರಿಮೂವ್ ಆಗುತ್ತೆ. ಹಾಗೆಯೇ ಇದು ಬಾಡಿ ಸ್ಕ್ರಬ್ಬು, ಇದನ್ನು ನೀವು ಕಾಲು ಕೈಗೆಲ್ಲ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಪೆಡಿಕ್ಯೂರು ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೊಳ್ಳೋ ಥರನೇ ಆಗುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಹಾಗೆಯೇ ನೈಟ್ ಕ್ರೀಮು, ಅವಕಾಡೋ ನೈಟ್ ಕ್ರೀಮ್ ಎಲ್ಲರಿಗೂ ಕೂಡ ಗೊತ್ತಿದೆ. ಪಿಗ್ಮೆಂಟೇಷನ್ ಹೋಗಬೇಕು ಅಂದರೆ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಪಿಂಪಲ್ಸ್ ಮಾರ್ಕ್ಸ್ ಹೋಗಬೇಕು, ವೈಟ್ನಿಂಗ್ ಆಗಬೇಕು ಅಂದರೆ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಹಾಗೆಯೇ ಇದು ಡೇ ಕ್ರೀಮು, ರಕ್ತ ಚಂದನು, ಮಂಜಿಷ್ಟ ಪೌಡ್ರು ಎಲ್ಲ ಯೂಸ್ ಮಾಡಿ ಈ ಒಂದು ಕ್ರೀಮ್ನ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು,
ಬೆಳಗ್ಗೆ ಟೈಮು ಕೂಡ ನಾವು ಗ್ಲೋಯಿಂಗಾಗಿ ಕಾಣಿಸ್ಬೇಕು, ಬೆಳಗ್ಗೆ ಟೈಮ್ ಯೂಸ್ ಮಾಡೋಂಥ ಕ್ರೀಮಿಂದನೂ ಕೂಡ ವೈಟ್ನಿಂಗ್ ಆಗಬೇಕು ಅಂತ ಅನ್ನೋರಿದ್ರೆ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಸನ್ಸ್ಕ್ರೀನು, ಮಾಯಿಶ್ಚರೈಸರ್ ಪ್ರತಿಯೊಂದು ಕೂಡ ಸೇರಿಸಿ ಒಂದು ಕ್ರೀಮ್ನ ಮಾಡಿರೋದು. ನೀವು ಸನ್ಸ್ಕ್ರೀನ್ ಒಂದು, ಮಾಯಿಶ್ಚರೈಸರ್ ಒಂದು ತೊಗೊಳೋದು ಬದಲು ಇದೊಂದು ಕ್ರೀಮ್ ತೊಗೊಂಡ್ರೆ ನಿಮಗೆ ಕ್ರೀಮು, ಮಾಯಿಶ್ಚರೈಸರು, ಸನ್ಸ್ಕ್ರೀನ್ 3 ಕೂಡ ಸಿಗುತ್ತೆ. ಹಾಗೆಯೇ ಇದು ಟ್ಯಾನ್ ಕ್ರೀಮು, ಟ್ಯಾನ್ ಜೆಲ್ಲು ಬೇರೆ, ಟ್ಯಾನ್ ಕ್ರೀಮ್ ಬೇರೆ. ಇದು ಕೂಡ ಇದು ಕೈ ಕಾಲ್ಗೆ ಕತ್ತಿಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರೋದು. ಹಾಗೆಯೇ ಗೋಟ್ ಮಿಲ್ಕ್ ಸೋಪ್ನ ನೀವು 2 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಂದನೂ ಕೂಡ ಯೂಸ್ ಮಾಡ್ಬೋದು. ಮಕ್ಕಳು ಸ್ಕಿನ್ ಕೂಡ ತುಂಬ ವೈಟ್ನಿಂಗ್ ಆಗುತ್ತೆ. ಹಾಗೆಯೇ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಗೋಟ್ ಮಿಲ್ಕು, ಬಾದಾಮ್ ಪುಡಿ, ಮಿಲ್ಕ್ ಪೌಡರು, ಈ ಥರ ಪೌಡರ್ಗಳನ್ನ ಯೂಸ್ ಮಾಡಿ ಒಂದು ಸೋಪ್ನ ಮಾಡಿದ್ದೀವಿ. ಹಾಗೆಯೇ ಸ್ಯಾಫ್ರಾನು ತುಂಬ ಚೆನ್ನಾಗಿ ಕಲರ್ ಬರಬೇಕು, ಸ್ಕಿನ್ ಇವಾಗ ಚಳಿಗಾಲ ಇರೋದ್ರಿಂದ ಡ್ರೈ ಆಗಬಾರ್ದು ಅಂತ ಅನ್ನೋರು ಈ ಒಂದು ಸೋಪ್ನ ಯೂಸ್ ಮಾಡ್ಬೋದು. ಹಾಗೆಯೇ ವೈಟ್ನಿಂಗ್ ಸೋಪು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಇದರಿಂದನೂ ಪಿಗ್ಮೆಂಟೇಷನ್ ಹೋಗುತ್ತೆ, ಹಾಗೆಯೇ ಸ್ಕಿನ್ನು ಕೂಡ ಕಲರ್ ಬರುತ್ತೆ. ಹಾಗೆಯೇ ಆಯಿಲಿ ಸ್ಕಿನ್ ಅವ್ರಿಗಿಂತ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ಸೋಪು ಕೂಡ ಅವೈಲೇಬಲ್ ಇದೆ, ಬೇಕು ಅಂತನೋರು ಬುಕ್ಕಿಂಗ್ ಮಾಡಿ ತೊಗೋಬೋದು. ಹಾಗೆಯೇ ಇದು ಫೇಸ್ ಸ್ಕ್ರಬ್ಬು. ನಿಮಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಹಾಗೆಯೇ ಸ್ಕಿನ್ನಲ್ಲಿ ಯಾವುದೇ ಶೈನ್ ಇಲ್ಲ, ಸ್ಕಿನ್ನು ಒಂದು ಸ್ವಲ್ಪ ರಫ್ ಆಗಿಬಿಟ್ಟಿದೆ, ಆಮೇಲೆ ಸ್ಮೂತ್ ಇಲ್ಲ ಅಂತ ಅನ್ನೋರು ಈ ಒಂದು ಸ್ಕ್ರಬ್ನ ಯೂಸ್ ಮಾಡ್ಬೋದು. ಇದರಿಂದನೂ ಕೂಡ ನಿಮಗೆ ಇನ್ಸ್ಟಂಟಾಗಿ ಗ್ಲೋ ಬರುತ್ತೆ. ಹಾಗೆಯೇ ಇದು ಸನ್ಸ್ಕ್ರೀನ್ ಕೂಡ ಅವೈಲೇಬಲ್ ಇದೆ. ಇವಾಗ ಸನ್ಸ್ಕ್ರೀನ್ ಬೇಕು ಅಂತ ಅನ್ನೋರು ಕೂಡ, ಹೋಮ್ ಮೇಡ್ ಸನ್ಸ್ಕ್ರೀನ್ ಬೇಕು ಅನ್ನೋರು ಕೂಡ ಬುಕ್ಕಿಂಗ್ ಮಾಡಿ ತೊಗೋಬೋದು. ಹಾಗೆಯೇ ಇದು ಲೋಷನ್ನು ಕ್ವಾಂಟಿಟಿ ಇನ್ನೂ ಜಾಸ್ತಿ ಬರುತ್ತೆ, ಬಟ್ ಇದು ನಾನು ಮಾಡುವಾಗ ಒಂದು ಸ್ವಲ್ಪ ಉಳಿದಿತ್ತು ಅಂತ ಮನೇಲಿ ಇಟ್ಟಿದ್ದೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಬೇಕು ಅಂದರೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಇಷ್ಟು ಬರುತ್ತೆ ನಿಮಗೆ ಲೋಷನು. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಇವಾಗಂತೂ ಚಳಿ ಇರೋದ್ರಿಂದ ನಿಮಗೆ ಅದರಲ್ಲೂ ಕೂಡ ನ್ಯಾಚುರಲಾಗಿ ಯೂಸ್ ಮಾಡಬೇಕು ಅಂತ ಅನ್ನೋರು, ಹಾಗೆ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಈ ಒಂದು ಲೋಷನ್ನ ಯೂಸ್ ಮಾಡ್ಬೋದು. ಇವಾಗ ಚಳಿಗಾಲ ಇರೋದ್ರಿಂದ ಮಾಡಿದ್ದೀವಿ. ಇದರಿಂದನೂ ಕೂಡ ನಿಮ್ಮ ಸ್ಕಿನ್ನು ಬ್ಲ್ಯಾಕ್ ಆಗೋದಿಲ್ಲ, ಕಲರ್ ಬರುತ್ತೆ. ಯಾಕೆಂದರೆ ಲೋಷನ್ ಯೂಸ್ ಮಾಡಿದಾಗ ಕೆಲವೊಂದ್ಸಲಿ ಸ್ಕಿನ್ ಡಲ್ ಆಗುತ್ತಲ್ವ, ಬಟ್ ಈ ಒಂದು ಲೋಷನಿಂದ ಆ ಥರನೂ ಕೂಡ ಆಗೋದಿಲ್ಲ. ಇದಲ್ಲದೆ ನಮ್ಮ ಹತ್ರ ವೆಯ್ಟ್ ಲಾಸ್ ಪೌಡರು, ಅಂದರೆ ಡಿಟಾಕ್ಸ್ ಪೌಡರು, ವೆಯ್ಟ್ ಲಾಸ್ ಪೌಡರು, ಹಾಗೆಯೇ ವ್ಯಾಕ್ಸ್ ಪೌಡರು, ಏರ್ ಡೈ ಇದು ಕೂಡ ಅವೈಲೇಬಲ್ ಇದೆ. ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತೀನಿ. ಅದೇನೇನು ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಪೌಡ್ರು, ಹಾಗೆಯೇ ಕ್ರೀಮು, ಲಿಪ್ಸ್ಟಿಕ್ಕು, ಆ ಥರನೂ ಕೂಡ ಅವೈಲೇಬಲ್ ಇರುತ್ತೆ. ಆದಷ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂತ ನಂಬರ್ಗೆ ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಇವಾಗಂತೂ ಪ್ರಾಡಕ್ಟ್ನ ಎಲ್ಲನೂ ಕೂಡ ತೋರಿಸ್ದೆ ಅಲ್ವಾ, ಬಟ್ ಏನಂದರೆ ಇವಾಗ ನೆಕ್ಸ್ಟ್ ನಿಮಗೇ ಆಟೋಮೆಟಿಕ್ಕಾಗಿ ಗೊತ್ತಾಗಬೇಕು. ಅಂದರೆ ಇದನ್ನು ಇದಕ್ಕೆ ಯೂಸ್ ಮಾಡೋದು, ಇದರಲ್ಲಿ ಏನೇನು ಹಾಕಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ವ. ಆಮೇಲೆ ಎಕ್ಸ್ಪೈರಿ ಡೇಟ್, ನಾವು ಯಾವಾಗ ಅದನ್ನು ಮಾಡಿದ್ದೀವಿ, ಎಲ್ಲಿವರೆಗೂ ಅದನ್ನು ಯೂಸ್ ಮಾಡ್ಬೋದು ಅನ್ನೋದಕ್ಕೆಲ್ಲನೂ ಕೂಡ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇನ್ನು ಮುಂದೆ NV ಪ್ರಾಡಕ್ಟ್ಸ್ ಅಂತ ಹೇಳಿ ನನ್ನ ಪ್ರಾಡಕ್ಟು ಒಂದು ಬ್ರ್ಯಾಂಡಾಗಿ ಬರುತ್ತೆ. ಅದರಲ್ಲೇ ಸ್ಟಿಕ್ಕರ್ಸ್ ಕೂಡ ಇರುತ್ತೆ. ಇನ್ಮೇಲೆ ಸೋಪ್ ಕವರ್ಸ್ ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಕೂಡ ಇನ್ಮೇಲೆ ಲೇಬಲ್ ಇರುತ್ತೆ. ಅದನ್ನು ಏನಕ್ಕೆ ಯೂಸ್ ಮಾಡಬೇಕು, ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಅದರಲ್ಲಿ ಏನೇನು ಹಾಕಿದ್ದೀವಿ ಪ್ರತಿ ಒಂದು ಡೀಟೇಲ್ಸ್ ಕೂಡ ಇರುತ್ತೆ. ಇದೆಲ್ಲದಕ್ಕೂ ಗುರು ರಾಘವೇಂದ್ರ ಮತ್ತು ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಆಶೀರ್ವಾದದಿಂದ ಇಷ್ಟು ಮಟ್ಟಿಗೆ ಬೆಳೀತಾ ಇದೆ ನನ್ನ ಪ್ರಾಡಕ್ಟ್. ಆದಷ್ಟು ಇನ್ನೂ ಕೂಡ ಸಪೋರ್ಟ್ ಮಾಡಿ. NV ಅಂದರೆ ನನ್ನ ಮಕ್ಕಳಿಬ್ಬರದ್ದು ಹೆಸರನ್ನ ತೊಗೊಂಡು ಈ ಒಂದು ಪ್ರಾಡಕ್ಟ್ಸ್ ನೇಮ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. N ಅಂದರೆ ನತಿಕ್ಷಾ, V ಅಂದರೆ ವಿತಿಕ್ಷಾ ಅಂತೇಳಿ. ಆದಷ್ಟು ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಯಾವಾಗಲೂ ಕೂಡ ಇರಲಿ. ಇನ್ನು ಮುಂದೆ ನಿಮಗೆ ಮೀಶೋ ಮತ್ತು ಫ್ಲಿಪ್ಕಾರ್ಟು, ಹಾಗೆ ಅಮೆಝಾನು, ಅದರಲ್ಲೂ ಕೂಡ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ನೀವು ಆನ್ಲೈನಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ ಸಿಗುತ್ತೆ. ಅಪ್ಡೇಟ್ ಆಗೋಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದು ಕೂಡ ಅವೈಲೇಬಲ್ ಇರುತ್ತೆ ಅಂತೇಳಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಆಶೀರ್ವಾದನೂ ಕೂಡ ಮಾಡಿ ಅಂತೇಳಿ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಬೇಕು ಅಂತ ಅನ್ನೋರು ಕೂಡ ಬುಕ್ಕಿಂಗ್ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು.